ಹಚ್ಚಿರ್ತೀವಲ್ಲ ನಾನು ಅಂದೆ ತಾನೆ. ಹಾಯ್ ನನ್ನ ಮುದ್ದು ಕುಟುಂಬದವರ, ವೆಲ್ಕಮ್ ಬ್ಯಾಕ್ ಮಾನ್ಸಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಏನಪ್ಪ ಅಂದರೆ ಮನೇಲೇ ಓಮ್ ರೆಮಿಡಿಯಾಗಿ ಶಾಂಪು ಮಾಡೋದು ಹೇಗಪ್ಪ ಈಸಿಯಾಗಿ. ಸೊ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಏನಪ್ಪ ಅಂದರೆ ಮನೇಲೇ ಸಿಗೋವಂಥದ್ದು, ಜಾಸ್ತಿ ಹೊರಗಡೆ ಖರ್ಚೇ ಇರಲ್ಲ. ನಮ್ಮ ಮನೆ ಹತ್ರನೇ ಇದು ಕಾಯಿ ಇದೆ, ಮರ ಅಂಟಲ್ಕಾಯಿ ಅಂತಾರೆ, ಸೋಪಿನಕಾಯಿ ಅಂತಾರೆ. ಅವಾಗೆಲ್ಲ ದೇವ್ರ ತಿಕ್ಕಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರು. ಆ ಕಾಯಿನ ತೊಗೊಂಡ್ಬಿಟ್ಟು ಬೀಜ ಬಿಡಿಸಿಡ್ತಾ ಇದ್ದೀನಿ. ಒಂದು ಕಡೆ ಬಂದುಬಿಟ್ರೆ ಆ ರೋಸ್ಮೆರಿ ಲೀವ್ಸು ಮತ್ತು ಮೆಂತೆ ಕಾಳು ಮತ್ತು ಆಮ್ಲ, ಆ ನೆಲ್ಲಿಕಾಯಿ ಒಣಗಿರುತ್ತೆ ಅಲ್ವಾ, ಅದನ್ನು ಗ್ರಂಥಿ ಅಂಗಡಿಲಿ ಸಿಗುತ್ತೆ, ಅದನ್ನು ತೊಗೊಂಬರ್ಬೇಕು. ಅದಾದಮೇಲೆ ಶೀಗೆಕಾಯಿ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ಇದು ಕೂಡ ಗ್ರಂಥಿ ಅಂಗಡಿಲಿ ಸಿಗುತ್ತೆ, ಎಲ್ಲ ನ್ಯಾಚುರಲ್ ಆಗಿರೋದು. ಒಣಗಿಸ್ಬೇಕು, ಎಲ್ಲದನ್ನು ಒಣಗಿರುತ್ತೆ ಆಲ್ರೆಡಿ. ಅದನ್ನೆಲ್ಲ ಹಾಕಿ ಒಂದು ನೆನೆಸಿಡ್ಬೇಕು, ಒಂದು ಪಾತ್ರೆಯಲ್ಲಿ ಹಾಕಿ. ಈ ಕಡೆ ನಾವು ಸೋಪಿನಕಾಯಿ ಅಂಟಳ್ಕಾಯಿ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ವಾಶ್ ಮಾಡಿ ಮತ್ತು ನಮಗೆ ಎಷ್ಟು ಶಾಂಪು ಬೇಕೋ ಅದನ್ನು ಅಷ್ಟು ನೆನೆಸಿಡ್ಬೇಕು. ಅದು ಓವರ್ ನೈಟ್ ನೆನೆಸಿಡ್ಬೇಕು. ನೆನೆಸಿದಾದ್ಮೇಲೆ ಡ್ಯಾಂಡ್ರಫಿಗೋಸ್ಕರ ಇದು ಮಸ್ಟ್ ಆ್ಯಂಡ್ ಶುಡ್ ಆಗಿ ಮಾಡ್ತಾ ಇರೋದು ಏನಪ್ಪ ಅಂದರೆ ಬೇವಿನ ಸೊಪ್ಪು ಹಾಕಬೇಕು. ಇವಾಗ ನಾವು ಕುದಿಸ್ಬೇಕಾದ್ರೆ ಬೇವಿನ ಸೊಪ್ಪು ಹಾಕಬೇಕು. ಓವರ್ ನೈಟ್ ನೆನೆಸಿಡ್ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ. ಸೊ ಎಲ್ಲ ನೆನೆಸಿಟ್ಟು ನೋಡಿ, ಇವಾಗಲೇ ಎಷ್ಟು ನೊರೆ ಬರ್ತಾ ಐತೆ. ನೆನೆಸಿರೋದನ್ನೆಲ್ಲ ಒಂದು ಕಡೆ ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು, ಬಿಸಿ ಮಾಡೋಕ್ಕೆ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ಒಳ್ಳೆಯದು, ಸ್ವಲ್ಪ ಮೆಲ್ಲನೆ ಇದ್ದರೆ ಒಳ್ಳೆಯದು. ಅದಾದಮೇಲೆ ಅಗಸೆ ಬೀಜ ಅಂತ ಕರೀತಾರೆ, ಇದನ್ನು ಪೌಡ್ರ್ ಮಾಡ್ಕೊಂಡು ತಿಂತಾರೆ. ಆದಮೇಲೆ ನಮ್ಮ ಹೇರ್ ಶೈನ್ ಆಗಲಿ ಅಂತ ಕುದಿಸ್ಕೊಂಡು ಹಚ್ಕೋತಾರೆ. ಆ ಅಗಸೆ ಬೀಜನ ಇವಾಗ ಬಾಯ್ಲ್ ಆಗ್ತಾ ಇರೋದ್ರ ಶಾಂಪೂ ಒಳಗೆ ಅಗಸೆ ಬೀಜನ ಹಾಕಬೇಕು. ಅದು ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಇವಾಗ ಆಲುವೇರಾ, ಲೋಳೆಸರ ಅಂತ ಕರೀತಾರೆ, ಅದನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಇದಕ್ಕೆ ನಾನು ಯಾವುದೋ ಸ್ಪೂನ್ ತಿರುಗಿಸ್ತಾ ಇಲ್ಲ, ಮತ್ತು ಎಲ್ಲ ಅದನ್ನು ಇದಾಗ್ಬಿಡುತ್ತೆ ಅಂತ ಒಂದು ಕೋಲ್ ಸ್ಟಿಕ್ ಮಾಡಿಕೊಂಡು ಅದರಲ್ಲೇ ಚೆನ್ನಾಗಿ ಕುದುತ್ತಾ ಇರುತ್ತಲ್ಲ, ಅವಾಗೆಲ್ಲ ಆಡಿಸ್ತಾ ಇರಬೇಕು ಕೋಲಲ್ಲಿ. ಅದು ಎಷ್ಟು ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡೆ ನಾನು ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೆಂದಾದ್ಮೇಲೆ ಇವಾಗ ನಾನು ಒಂದು ಸರ್ವ್ ಮಾಡ್ಕೊತಾ ಇದ್ದೀನಿ. ಅದರೊಳಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಸಿತಾ ಇದ್ದೀನಿ. ಇವಾಗ ಫುಲ್ ಈಗ ಬಸಿದ್ರೆ ಎಲ್ಲ ಚೆಲ್ಲೋಗ್ಬಿಡುತ್ತೆ, ನನಗೆ ಬಿಸಿ ತಾಗುತ್ತಲ್ಲ ಅಂತ ಜಾಲ್ರಿ ತೊಗೊಂಡು ಎಲ್ಲ ಸೋಸ್ಕೊತಾ ಇದ್ದೀನಿ. ಅದರೊಳಗಿರೋದು ಎಲ್ಲದನ್ನು ಒಂದು ಕಡೆ ಪಾತ್ರೆಗೆ, ಅದು ಬಿಸಿ ಮಾಡಿ ಇಟ್ಟಿರೋ ತಿಳಿ ಎಲ್ಲ ಒಂದು ಕಡೆ ಪಾತ್ರೆಗೆ ಹಾಗೆ ಸರ್ವ್ ಮಾಡ್ತಾ ಇದ್ದೀನಿ. ಇವಾಗ ಏನು ಮಾಡಬೇಕಪ್ಪ ನೆಕ್ಸ್ಟ್ ಸ್ಟೆಪ್ಪು ಅಂತಂದರೆ, ಅದು ನಾವು ಬಸ್ಕೊಂಡಿರೋದನ್ನೆಲ್ಲದನ್ನು ಮತ್ತೆ ಬಸಿಬೇಕು. ಅದರೊಳಗಡೆ ಅಗಸೆ ಬೀಜ ಎಲ್ಲ ಹಾಕಿರ್ತೀವಲ್ಲ, ಅದನ್ನು ಕೂಡ ಇರಬಾರ್ದು, ಯಾಕಂದರೆ ತಲೆಗೆಲ್ಲ ಹಂಗೆ ಎಂಟ್ಕೊಂಡ್ಬಿಡ್ತೀವಿ ಶಾಂಪೂ ಹಾಕೋಬೇಕಾದ್ರೆ. ಸೊ ಜಾಲ್ರಿ ಸೈಡಿಂದ ಹಾಕ್ಕೊಂಡೆ ಅದ್ರ ಜಾಲ್ರಿ ಎಲ್ಲ ಹೊಂಟೋಗ್ಬಿಡ್ತು. ಈ ಮತ್ತೆ ಏನಪ್ಪ ಮಾಡೋದು ಅಂತಂದರೆ ಒಂಥರ ಹಿಂಸೆ ಆಗೋಯ್ತು. ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು, ಅದು ಕೆಲಸನೇ ಸರಿ ಆಗಲಿಲ್ಲ. ಸೊ ಇದು ಏನು ಮಾಡೋದು ಅಂತೇಳಿ ಸಣ್ಣೆ ಗೊತ್ತಾ, ಸಣ್ಣಲ್ಲಿ ಸೋಸ್ಕೊಳ್ಳೋಣ ಅಂತ ಸಣ್ಣೆ ಇಟ್ಟು ಮತ್ತೆ ಸಣ್ಣೆ ಪಾತ್ರೆಗೆ ಹಾಕಿದೆ. ಲಿಟ್ರಲಿ ಇದು ಕೂಡ ಫೇಲ್ ಆಗೋಯ್ತು, ಸಣ್ಣೆಗೂ ಬರಲಿಲ್ಲ. ಅದು ಸೋಸಿ ಏನು ಒಂದೊಂದೇ ಡ್ರಾಪ್ ಅನ್ನುಕ್ತಾಯಿತ್ತು. ಅದು ಆಗಲ್ಲ ಕೆಲಸ ಅಂತ ಹೇಳ್ಬಿಟ್ಟು ತಿರ್ಗಾ ಇದು ಬಟ್ಟೆ ಇರುತ್ತೆ ಅಲ್ವಾ, ಬಟ್ಟೆಯಲ್ಲಿ ಸೋಸೋಣ ಅಂತೇಳಿ ಸೊಳ್ಳೆ ಪರದೆ ಬಟ್ಟೆಯಲ್ಲಿ ಸೋಸ್ತಾ ಇದ್ವಿ. ಇದು ಸಕ್ಸಸ್ ಆಯಿತು. ಅದಾದಮೇಲೆ ನಾವು ತೆಗೆದಿಟ್ಕೊಂಡಿದ್ವಿ ಅಲ್ವಾ ಒಂದು ಕಡೆ ಸಪ್ರೇಟಾಗಿ, ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕೋಬಾರ್ದು. ಇವಾಗ ಅದನ್ನು ಬೇರೆ ಕಡೆ ಸಪ್ರೇಟಾಗಿ ಸೋಸ್ಕೊಂಡು ಇಟ್ಕೊಂಡಿದ್ವಿ. ಇವಾಗ ಮಿಕ್ಸಿಗೆ ಹಾಕಿರೋದನ್ನ ಮತ್ತೆ ಒಂದು ಕಡೆ ಚೆನ್ನಾಗಿ ಸೋಸ್ಕೊಂಡು ಇಟ್ಕೋಬೇಕು. ಇದು 2 ಥರ ಶಾಂಪು ಆಗುತ್ತೆ. ಅವಾಗ ಇಟ್ಕೊಂಡಿದ್ದು ಒಂದು ಕಡೆ ಶಾಂಪು, ಇದು ಮಿಕ್ಸಿಗೆ ಹಾಕಿರೋದನ್ನ ಸೋಸೋ ಕಡೆ ಒಂದು ಶಾಂಪು ಆಯಿತು. ಅದಾದಮೇಲೆ ಸ್ವಲ್ಪ ಫ್ರೇಗ್ರೆನ್ಸ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಕಾರ್ತಿಕ ಪೌಡರ್ ಇತ್ತು ಮನೇಲಿ, ಸೊ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಆ ಶಾಂಪುಗೆ ಹಾಕ್ತಾ ಇದ್ದೀನಿ. ಫಸ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು, ಗಂಟು ಆಗಬಾರ್ದು ಅದರಲ್ಲಿ. ಮತ್ತು ಗಂಟಾದರೆ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಲೋಡ್ತೆಲ್ಲ ಗಂಟಿಲ್ದಂಗೆ ಮಾಡಿಕೊಂಡು ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಕಲಸಿ ಒಂದು ಬಾಟಲ್, ನಾವು ಯಾವುದು ತೊಗೊಂಡೋಗ್ಬೇಕು, ಊರಿಗೆ ತೊಗೊಂಡೋಗ್ಬೇಕು ನಾನು ಕೋಲಾರಕ್ಕೆ, ಹಂಗೆ ಕಂಟೈನರ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೆ ಎಲ್ಲದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಇದೆ, ಅದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ ಯಾವ ಇಂಗ್ರೀಡಿಯೆಂಟ್ಸು ಅಂತ. ಇದನ್ನು ಇವಾಗ ನಾನು ಮತ್ತೆ ಸರ್ವ್ ಮಾಡ್ಕೊತಾ ಇರೋದೊಂದು ಬಾಟಲ್ಗೆ. ಇದು ಪ್ಯೂರು ಫಸ್ಟಿಗೆ ಕುದಿಸಿದ್ವಿ ಗೊತ್ತಾ, ಬಾಯ್ಲ್ ಮಾಡಿದ್ವಿ ಆ ಶಾಂಪು ಇದು. ಅದನ್ನು ಬರೀ ಆ 1 ಲೀಟರಲ್ಲಿ ಅಷ್ಟೇ ಆಗಿದ್ದು,
ಒಂದು ಕ್ಯಾನ್ ಅಷ್ಟೇ ಆಗಿದ್ದು. ಆ ಮಿಕ್ಸಿಗೆ ಹಾಕಿರೋದು ಮಾತ್ರ ಸ್ವಲ್ಪ ಜಾಸ್ತಿ ಆಯಿತು. ಸೊ ಇದನ್ನೆಲ್ಲ ಕೂಡ ಸರ್ವ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ದೆ. ಇವಾಗ ನಾನು ಇದನ್ನು ಮಾಡ್ಕೊಂಡಿದ್ದು ನಮ್ಮ ದಾವಣಗೆರೆಯಲ್ಲಿ ನಮ್ಮೂರಲ್ಲಿ ಮಾಡ್ಕೊಂಡ್ಬಿಟ್ಟು, ಯಾಕಂದರೆ ಇಂಗ್ರೀಡಿಯೆಂಟ್ಸ್ ಇಲ್ಲೆಲ್ಲ ಅಷ್ಟೊಂದು ಸಿಗೋಕ್ಕಾಗಲ್ಲ, ಅದಕ್ಕೆ ನಮ್ಮೂರಲ್ಲೇ ಎಲ್ಲ ಸಿಗುತ್ತೆ ಅಂತೇಳಿ ಅಲ್ಲೇ ಮಾಡಿಕೊಂಡು ನಾನು ಏನೇ ತೊಗೊಂಬರೋದಿಂದ್ರು ಅಲ್ಲೇ ಮಾಡ್ಕೊಂಡು ಇಲ್ಲಿಗೆ ತೊಗೊಂಡು ಬರ್ತೀನಿ. ಇವಾಗ 3 days ಆಯಿತು ನಾನು ತೊಗೊಂಡು ಬಂದು. ಅದು ಸ್ವಲ್ಪ ತಳ್ಳ ಆಗಿರುತ್ತೆ, ಯಾಕಂದರೆ ನೀರು ಹಾಕಿರ್ತೀವಲ್ಲ, ಚೆನ್ನಾಗಿ ಕಲಕಿಸಿ ಇವಾಗ ಆಗ್ತಾ ಇರೋದು ಏನಪ್ಪ ಅಂದರೆ ಶಾಂಪು, ಆರ್ಗಾನಿಕ್ ಶಾಂಪು, ಪ್ಯೂರ್ ಶಾಂಪು. ಇದು ಮೀಶೋದಲ್ಲಿ ಸಿಗುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ನಲ್ಲ, ಮಿನಿ ವ್ಲಾಗ್ ಟೈಪು, ಶಾಂಪು ಹೋಗಿ ಯೂಟ್ಯೂಬಲ್ಲಿ ನೋಡಿ ಅಂತ. ಅಲ್ಲಿ ಬೇಕಾದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ನಿಮಗೆ ಈ ಶಾಂಪುದು ಲಿಂಕ್ನ DM ಮಾಡ್ತೀನಿ, ಓಕೆನಾ. ಈ ಶಾಂಪು ನಾನು ದಾವಣಗೆರೆಯಲ್ಲಿ ಪ್ರಿಪೇರ್ ಮಾಡ್ಕೊಂಬಂದಿದ್ದೆ. ಇವಾಗ ನೊರೆ ಬರಲೇಬೇಕಲ್ಲ, ಅಷ್ಟು ನೊರೆ ಬರಲ್ಲ ಆ ಶಾಂಪೂಲಿ ಅಂತೇಳಿ ಈ ಆರ್ಗಾನಿಕ್ ಶಾಂಪೂನ ಈ ಶಾಂಪೂಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಡ್ಕೊಂಬಂದಿದ್ದೆ ನಾನು ಶಾಂಪು. ನೀರು ಮಿಕ್ಸ್ ಮಾಡಿರೋದು ಮಿಕ್ಸಿಲ್ ಶಾಂಪು ಒಂದು, ಹಂಗೆ ನ್ಯಾಚುರಲ್ ಬಾಯ್ಲ್ ಮಾಡೋ ಶಾಂಪು ಒಂದು. ಹಂಗಾಗಿ ಆ ಶಾಂಪುಗೂ ವೈಟ್ ಶಾಂಪು ಹಾಕಿದೆ. ಇದಕ್ಕೂ ಕೂಡ ಎರಡಕ್ಕೂ ನಾನು ಮೀಶೋದಲ್ಲಿ ತರಿಸಿರೋ ಶಾಂಪೂನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಏಕೆ ಅಂತಂದರೆ ಅದು ನೊರೆ ಬರಬೇಕು, ಒಂದು ಕಂಡೀಷನಲ್ಲಿ ಸಿಗಬೇಕು. ಅದರಲ್ಲಿ ಎಲ್ಲ ಕೂಡ ಇಂಗ್ರೀಡಿಯೆಂಟ್ಸ್ ಹಾಕಿತ್ತು, ಅದು ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಆಲ್ಪ್ಸ್ ಇಲ್ಲ, ಕೆಮಿಕಲ್ಸ್ ಅಂತೂ ಇದರಲ್ಲಿ ಮುಂದಲೇ ಇಲ್ಲ. ನಾನು ಯೂಸ್ ಮಾಡೋದೆಲ್ಲ ಮನೇಲಿ ಸಿಗೋ ಅಂಥದ್ದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಯೂಸ್ ಮಾಡಿರೋದು. ಸೊ ನೋಡಿ, ಈ ಥರ ನೀವು ಕೂಡ ಮನೇಲಿ ಶಾಂಪೂನ ಮಾಡ್ಕೊಂಡು 1 week 2 weeksಲ್ಲಿ ರಿಸಲ್ಟ್ ಬರುತ್ತೆ. ಯಾಕಂದರೆ ಒಂದೇ ದಿನ ಯಾವುದೋ ಕೂಡ ರಿಸಲ್ಟ್ ನಿಜವಾಗ್ಲೂ ಬರಲ್ಲ, ಯಾಕಂದರೆ ಅದು ನಮ್ಮ ಏರ್ಗೆ ಅಡ್ಜಸ್ಟಬಲ್ ಆಗಬೇಕು ಅಲ್ವಾ. 1-2 ಸತಿ ಹಚ್ಚಿದ್ರೆ ಸ್ವಲ್ಪ ಏರ್ ಫಾಲ್ ಆಗೋದು ಆಗುತ್ತೆ ಖಂಡಿತ ಅದು, ಯಾಕೆಂದರೆ ಅದು ನಮ್ಮ ಏರ್ಗೆ ಅಡ್ಜಸ್ಟ್ ಆಗಬೇಕಲ್ವಾ. ಅದಕ್ಕೋಸ್ಕರ ನೋಡಿ ಎಷ್ಟೊಂದು ನೊರೆ ಬರ್ತಾ ಇದೆ ಕೈಗೆ. ನೀವು ಕೂಡ ಅಬ್ಸರ್ವ್ ಮಾಡಿ. ತುಂಬಾ ಫ್ರೇಗ್ರೆನ್ಸ್ ಕೂಡ ಅಷ್ಟು ಚೆನ್ನಾಗಿತ್ತು. ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೇಕು, ಮರಿಬೇಡ್ದು ಆಯಿತಾ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇದರಲ್ಲಿ ನೀರು ಹಾಕಿರೋದ್ರಿಂದ ಮತ್ತು ಕೈ ಆಡಿಸಿರೋದ್ರಿಂದ ಕೆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ 1-2 ಮಂತಲ್ಲಿ ಖಾಲಿ ಮಾಡಬೇಕು. ಅದಕ್ಕೆ ನಾನು ತೊಗೊಂಬಂದಿದ್ಮೇಲೆ ಮೀಶೋದಲ್ಲಿ ಆ ಬಾಟಲ್ಗೂ ಕೂಡ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಗುಡ್ ರಿಸಲ್ಟ್ ಅಂತಲೇ ಹೇಳ್ಬೋದು. ನೀವು ಇವಾಗ ಸ್ನಾನ ಮಾಡೋಕ್ಕೆ ಹೋಗ್ತೀರಾ, ಅಪ್ಲೈ ಮಾಡ್ಕೋಬೇಕು ಅಂದಾಗ ಒಂದು ಕಪ್ಪಲ್ಲಿ ತೊಗೊಂಡ್ಬಿಟ್ಟು ಒಂದು 10 ನಿಮಿಷ ಹೊರಗಡೆ ಇಟ್ಟರೆ, ನಾವು ಫ್ರಿಜ್ಜಲ್ಲಿ ಇಟ್ಟಾಗ ಸ್ವಲ್ಪ ಕೋಲ್ಡ್ ಆಗಿರುತ್ತೆ ಅಲ್ವಾ, ತಲೆಗೆ ಹಾಕೋದ್ರಿಂದ ಶೀತ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾನು ಒಂದು 10 ನಿಮಿಷ 1-2-3 ನಿಮಿಷ ಹೊರಗಡೆ ಇಟ್ಟಾದಮೇಲೆ ನಾನು ತಲೆಗೆ ಅಪ್ಲೈ ಮಾಡೋದು. ನಿಜವಾಗ್ಲೂ ಗುಡ್ ರಿಸಲ್ಟ್ ಅಪ್ಪ ಇದು. ನೋಡಿ ಎಷ್ಟು ನೊರೆ ಬರ್ತಾ ಇದೆ ಇದರೊಳಗಡೆ. ನೀವು ಕೂಡ ಯಾಕೆ ಈ ಥರ ಹೋಮ್ ರೆಮಿಡಿನ ಟ್ರೈ ಮಾಡಬಾರ್ದು ಅನ್ಕಿತ, ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಅಂತ ಕೇಳ್ತೀನಿ. ನಾನು ನಿಮಗೆ ಏರ್ ವಾಶ್ ಮಾಡಿ ಕೂಡ ತೋರಿಸ್ತೀನಿ ಈ ಶಾಂಪು ಯಾವ ಥರ ವರ್ಕ್ ಆಗುತ್ತೆ ಅಂತ. ನಾನು ತಲೆಗೆ ಆಯಿಲ್ ಹಾಕಿದ್ದೆ ಅವತ್ತು, ಹಂಗಾಗಿ ಸ್ವಲ್ಪ ಮುಖ ಎಣ್ಣೆ ಥರ ಕಾಣಿಸ್ತಾ ಐತೆ. ಸೊ ಏರ್ ವಾಶ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಏರ್ಗೆಲ್ಲ ನೀರು ಅಪ್ಲೈ ಮಾಡಿಕೊಂಡು ಅದಾಗಿ ಇವಾಗ ನಾನು ಮಾಡ್ಕೊಂಡಿರೋ ಶಾಂಪೂನ ಹಾಕ್ಕೊಂಡು ಚೆನ್ನಾಗಿ ಉಜ್ಕೋತಾ ಇದ್ದೀನಿ. ಉಜ್ಜಬೇಕು, ಸ್ವಲ್ಪ ಮೆತ್ತಿಗೆ ಎಲ್ಲ ರಫಾಗಿ ಉಜ್ಕೋಬಾರ್ದು. ಯಾವುದನ್ನೇ ಆಗಿರಿ ನಮ್ಮ ಏರ್ಗೆ ನೀಟಾಗಿ ಮಸಾಜ್ ಕೊಟ್ಕೊಂಡು ಉಜ್ಕೋಬೇಕು. ಸ್ಕ್ಯಾಪ್ಗೆಲ್ಲನೂ ಹಚ್ಕೋಬೋದು. ಇದರಲ್ಲಿ ಎಲ್ಲ ಹಾಕಿರೋ ಹರ್ಬಲ್ಸ್ ಸೂಪರ್ ಆಗಿರೋದ್ರಿಂದ ಯಾವುದೇ ರೀತಿಯೂ ಡ್ಯಾಮೇಜ್ ಆಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಮಸಾಜ್ ಕೊಟ್ಕೊಂಡು ಇದರಲ್ಲಿ ಅಗಸೆ ಬೀಜ ಮತ್ತು ಶೀಗೆಕಾಯಿ ಹಾಕಿರೋದ್ರಿಂದ ತಲೆ ಉಜ್ಕೋಬೇಕಾದ್ರೆ ಅಂಟಂಟಾಗುತ್ತೆ. ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಏನೂ ಕಾಣಿಸೋದೇ ಇಲ್ಲ, ಸೂಪರಾಗೇ ಇರುತ್ತೆ. ವೀಕ್ಲಿ 2 ಟೈಮ್ ಮಾಡಿಕೊಂಡ್ರೆ ಸಾಕಪ್ಪ. ಈ ಥರ ಏರ್ ವಾಶು ಸೂಪರ್ ಆಗಿರೋ ರಿಸಲ್ಟ್ ಕಾಣುತ್ತೆ. ಆದರೆ 1 ವಾಶಿಂದ 2 ವಾಶಿಂದ ನಿಜವಾಗ್ಲೂ ರಿಸಲ್ಟ್ ಯಾವುದೋ ಕಾಣೋದೇ ಇಲ್ಲ. ಯಾಕಂದರೆ 1-2 weeks ಯೂಸ್ ಮಾಡಲೇಬೇಕು. ನೋಡಿ ನನ್ನ ಏರ್ ಎಷ್ಟು ಸಿಲ್ಕಿಯಾಗಿ ಕಾಣಿಸ್ತಾ ಐತೆ. ಇವಾಗ ಡ್ರೈ ಆದಮೇಲೆ ತೋರಿಸ್ತೀನಿ. ನಾನು ಈ ವಿಡಿಯೋನ ಅವತ್ತೇ ಮಾಡ್ಕೊಂಡಿಲ್ಲ, ನೆಕ್ಸ್ಟ್ ಡೇ ಮಾಡ್ಕೊಂಡಿರೋ. ನಿಮಗೆ ಗೊತ್ತಿರುತ್ತೆ ನನ್ನ ಏರ್ ಹೇಗಿರುತ್ತೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.